ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಕುವೆಂಪುರವರ ನೆನಪಿನ ದೋಣಿಯಲ್ಲಿ ಅನ್ನುವಂತಹ ಆತ್ಮಕಥನದ ಆಯ್ದ ಭಾಗವಾಗಿರ್ತಕ್ಕಂತಹ ಕೆಲವು ವಿಚಾರಗಳ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನನ್ನ ತರಗತಿಯಲ್ಲಿ ಸುಮಾರು ಭಾಗಗಳನ್ನ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲಿ ಎಲ್ಲ ಒಂದ್ ಕಡೆ ಪಾರ್ಟ್ ಬೈ ಪಾರ್ಟ್ ಇಲ್ಲಿ ಇಟ್ಟಿರ್ತೀನಿ. ಅದನ್ನೆಲ್ಲವನ್ನ ನೀವು ಕೇಳಿಸ್ಕೊಳ್ಳಿ. ಹಾಗೇನೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನ ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾಕೆಂದ್ರೆ ಈ ಆತ್ಮಕಥನ ಸುಮಾರು ಪರೀಕ್ಷೆಯಲ್ಲಿ 20 ಅಂಕಗಳಿಗೆ ಕೇಳ್ತಾರೆ. ಹಾಗೇನೆ ಅದ್ರ ಜೊತೆಗೆ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನು ಕೂಡ ನಾನು ತರಗತಿಯಲ್ಲಿ ನೀಡ್ತೀನಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಆಲ್ರೆಡಿ ಅದರ ಇಲ್ಲಿ ಆತ್ಮಕಥನ ನಮ್ಗೆ ಇಟ್ಟಿರ್ತಕ್ಕಂಥ ಆಯ್ದ ಭಾಗಗಳಾಗಿರ್ತಕ್ಕಂಥ ಮುನ್ನೋಟದ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ತಿಳಿಸಿದ್ದೀನಿ. ಅದನ್ನ ಕೇಳಿ ಆನಂತರ ಮುಂದುವರೆದಿ. ನಿಮ್ಗೆ ಇನ್ನೂ ಕೂಡ ತುಂಬಾ ಅದ್ಭುತವಾಗಿ, ಸುಲಲಿತವಾಗಿ, ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈಗ ನೇರವಾಗಿ ಇಲ್ಲಿ ಇಲ್ಲಿ ಭಾಗ 6ರ ಒಂದು ವಿಚಾರದ ಬಗ್ಗೆ ಅಲ್ಲಿ 6 ಅಂತ ಒಂದು ಕೊಟ್ಟಿದ್ದಾರೆ. ಅದರ ಕೆಲವೊಂದು ಆಯ್ದ ಭಾಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಕುವೆಂಪುರವರಿಗೆ ಅಕ್ಷರ ಅಭ್ಯಾಸ ಎಲ್ಲಿ ನಡೆಯಿತು ಅಥವಾ ಯಾವತ್ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ನೇರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಕುವೆಂಪುರವರಿಗೆ ಅಕ್ಷರ ಅಭ್ಯಾಸದ ದೀಕ್ಷೆಯನ್ನ ಪಡೆದದ್ದು ಒಂದು ನವರಾತ್ರಿಯ ಸರಸ್ವತಿ ಪೂಜೆಯ ದಿನದಂದು ಇಲ್ಲಿ ಕುವೆಂಪುರವರಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸಿದರು ಅಂತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದ್ ಕಡೆ ಯಾವ ರೀತಿ ದೀಕ್ಷೆಯನ್ನ ಕೊಟ್ರಪ್ಪ ಅಂತ ಅಂದ್ರಲ್ಲಿ, ಒಂದ್ ಕಡೆ ಎಲ್ಲೋ ಉಡುದಾರವನ್ನ, ಹಾಗೆ ಲಂಗೋಟಿಯನ್ನ, ಅಡ್ಡ ಪಂಚೆಗಳನ್ನ ಎಲ್ಲ ಹಾಕಿ, ಆನಂತರ ಅಲ್ಲಿ ಮರಳ ಮೇಲೆ, ಅಂದ್ರೆ ಆಗಿನ ಕಾಲದಲ್ಲಿ ಮರಳಿನ ಮೇಲೆ ಅಕ್ಷರಗಳನ್ನ ಬರ್ಸ್ತಾ ಇದ್ರು. ಹೇಗೆ ಅಂದ್ರೆ ಅಲ್ಲಿ ಆ ಆ ಅನ್ನುವಂತಹ ಅಕ್ಷರಗಳನ್ನ ಮರಳಿನ ಮೇಲೆ ಬರ್ಸ್ತಾ ಇರ್ತಕ್ಕಂಥದ್ದು. ನಡು ಬೆರಳಿನ ಮೇಲೆ ತೋರು ಬೆರಳನ್ನ ಇಡುವುದು ಹೇಗೆ ಎಂಬುದನ್ನ ತೋರಿಸಿ ಅಲ್ಲಿ ಅಕ್ಷರವನ್ನ ಕಲಿಯೋದಕ್ಕೆ ಹೇಳ್ಕೊಡ್ತಾ ಇದ್ರು ಅಂತಕ್ಕಂಥದ್ದು. ನಾವು ಇವತ್ತು ಏನ್ ಮಾಡ್ತೀವಪ್ಪ ಅಂದ್ರೆ, ಉದಾಹರಣೆಗೆ ಕೆಲವ್ರು ಏನ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದು ಬಟ್ಟಲಲ್ಲಿ ಅಕ್ಕಿಯನ್ನ ತೆಗೆದುಕೊಂಡು ಅದರಲ್ಲಿ ಬರೀತಾರೆ ಅಕ್ಷರವನ್ನ. ಉದಾಹರಣೆಗೆ ನಾವು ಶೃಂಗೇರಿಯ ಶಾರದಾಂಬೆ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದೀವಿ. ಹಾಗಾದ್ರೆ ಇಲ್ಲಿ ಆಗಿನ ಕಾಲದಲ್ಲಿ ಕುವೆಂಪುರವರಿಗೆ ಮರಳಿನ ಮೇಲೆ ಅಕ್ಷರ ಅಭ್ಯಾಸ ಮಾಡಿಸಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಅಕ್ಷರ ಅಭ್ಯಾಸವನ್ನ ಮಾಡಿಸ್ಬೇಕಾದ್ರೆ ಅಲ್ಲಿ ಆ ಅಂತ ಮರಳಿನ ಮೇಲೆ ಬರ್ಸಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕುವೆಂಪುರವರಿಗೆ ವಿದ್ಯಾಭ್ಯಾಸ ಎಲ್ಲಿ ನಡೀತಾ ಇತ್ತಪ್ಪ ಅಂದ್ರೆ, ಅವರ ಮನೆಯ ಉಪ್ಪರಿಗೆಯ ಮೇಲೆ ಅಂತಕ್ಕಂಥದ್ದು. ಹಾಗೇನೆ ಅಲ್ಲಿ ಐಗಳು ಅಂದ್ರೆ ಅಲ್ಲಿ ಮೇಷ್ಟ್ರುಗಳು ಬರ್ತಾ ಇದ್ರು ಅಂತಕ್ಕಂಥದ್ದು. ಮೇಷ್ಟ್ರು ಬಂದು ಅವ್ರಿಗೆ ಶಿಕ್ಷಣವನ್ನ ಕಲಿಸ್ತಾ ಇದ್ರು, ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ತಾ ಇದ್ರು ಅಂತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋದ್ರೆ ಏನಂದ್ರೆ, ಆಗಿನ ಕಾಲದಲ್ಲಿ ಸುಮಾರು ಆಗ ಬ್ರಿಟಿಷರ ಒಂದು ಆಡಳಿತಾವಧಿ ಇತ್ತು ಅಂತಕ್ಕಂಥದ್ದು. ಆಗ ತಾನೇ ಸಮಗ್ರ ಭರತಖಂಡದಲ್ಲಿ ಸುಪ್ರಸಿದ್ಧವಾದಂತಹ ಒಂದು ಸಾಮ್ರಾಜ್ಯ ಇತ್ತು. ಅದು ಯಾವ್ದಪ್ಪ ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯ. ಬ್ರಿಟಿಷರು ನಮ್ಮ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ಒಂದು ಕಾಲಘಟ್ಟ. ಆಗ ಇಲ್ಲ ಒಂದ್ ಕಡೆ ಇಂಗ್ಲಿಷ್ ಭಾಷೆಯನ್ನ ಕಲಿಯಲೇಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಆಗ ಇಂಗ್ಲಿಷ್ ಭಾಷೆಯನ್ನೇ ಶಿಕ್ಷಣ ಮಾಧ್ಯಮವನ್ನಾಗಿ ಅಂಗೀಕರಿಸಿದ್ರು. ಬ್ರಿಟಿಷರ್ ಏನ್ ಮಾಡಿದ್ರಪ್ಪ ಅಂದ್ರೆ, ಕಡ್ಡಾಯವಾಗಿ ಅವರು ಇಂಗ್ಲಿಷ್ ಅನ್ನ ಕಲಿಲೇಬೇಕಾಗಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದ್ ಕಡೆ ಇಲ್ಲಿ ವಿದ್ಯಾಭ್ಯಾಸ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ, ಅವತ್ತಿನ ಕಾಲಘಟ್ಟಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಹಾಸ್ಪಿಟಲ್ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವನ್ನ ಜಾರಿಗೆ ತಂದಿರ್ತಕ್ಕಂತಹದ್ದನ್ನು ನಾವು ಗಮನಿಸಿದೀವಿ ಬ್ರಿಟಿಷರ್ ಅಂತಕ್ಕಂಥದ್ದು. ಆಗ ಇಲ್ಲಿ ಇಂಗ್ಲಿಷ್ ಭಾಷೆಯ ಕಲಿಕೆ ಮತ್ತು ಇಂಗ್ಲಿಷ್ ಭಾಷೆಯನ್ನ ಶಿಕ್ಷಣ ಮಾಧ್ಯಮವನ್ನಾಗಿ ಬ್ರಿಟಿಷ್ ಸರ್ಕಾರ ಅಂಗೀಕಾರ ಮಾಡಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು.
ಆಗ ಕುವೆಂಪುರವರಿಗೆ ಆ ಬುದ್ಧಿ ತಿಳಿಯುವ ಹೊತ್ತಿಗಾಗಲೇ ಅವರ ಮನೆಯ ಇಲ್ಲಿ ಅವರ ಮನೆತನದ ಸುಮಾರು ವಾಟಿಗಾರರ ಮನೆತನ ಇರ್ಬೋದು ಅಥವಾ ದೇವಾಂಗಿ ಮನೆಯರಿರ್ಬೋದು, ಇವರೆಲ್ಲರೂ ಕೂಡ ದೂರದ ಊರಿಗೆ, ಆ ವಾಟಿಗಾರರ ಮನೆಯವರು ಆಗಿರ್ಬೋದು, ದೇವಾಂಗಿಯ ಮನೆತನದವರಾಗಿರ್ಬೋದು, ಇವರೆಲ್ಲರೂ ಕೂಡ ದೂರದ ಊರಿಗೆ ಹೋಗಿ ಆಲ್ರೆಡಿ ಶಿಕ್ಷಣವನ್ನ ಅಂದ್ರೆ ವಿದ್ಯಾಭ್ಯಾಸವನ್ನ ಕಲಿತುಕೊಂಡು ಬರುವಂತಹ ತರುಣರಿದ್ರು. ಹಾಗಾದ್ರೆ ಅವರು ಹೋಗ್ತಾ ಇರ್ತಕ್ಕಂತಹ ಉದ್ದೇಶ ಮತ್ತೆ ಅವರು ಹೆಚ್ಚು ಶಿಕ್ಷಣವನ್ನ ಪಡೆದು ಊರಿಗೆ ಹಿಂದಿರುಗ್ತಾ ಇರ್ತಕ್ಕಂತಹದ್ದೆಲ್ಲವನ್ನು ಕೂಡ ಕುವೆಂಪುರವರು ಗಮನಿಸಿದ್ರು ಅಂತಕ್ಕಂಥದ್ದು. ಆಗ ಇನ್ನೊಂದು, ಆ ಮಲೆನಾಡಿನ ಕಾಡಿನ ಮೂಲೆಯ ಕೊಂಪೆಯಿಂದ ಹುಡುಗರು ಆಗಿನ ಕಾಲದಲ್ಲಿ ಮೈಸೂರಿನಿಗೆ ಹೋಗಿ ವಿದ್ಯಾರ್ಜನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಿದ್ದು ಒಂದ್ ರೀತಿಯಲ್ಲಿ ಅಚ್ಚರಿಯ ಸಂಗತಿಯಾಗಿತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ಬೇಕೇ ಬೇಕಾಗಿತ್ತು, ಹೆಚ್ಚು ಮಹತ್ವವನ್ನ ಕೊಟ್ಟಿದ್ರು ಅವಾಗ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮಲೆನಾಡಿನ ಕಾಡಿನ ಕೊಂಪೆಯಿಂದ ಮೈಸೂರಿಗೆ ವಿದ್ಯಾಭ್ಯಾಸ ಮಾಡಲು ಇಲ್ಲಿ ಹೋಗುವುದಕ್ಕೆ ಇಲ್ಲಿ ಒಂದ್ ಕಡೆ ಯಾವುದು ಪ್ರಭಾವ ಬೀರಿತಪ್ಪ ಅಂದ್ರೆ ಕ್ರೈಸ್ತ ಮಿಷನರಿಗಳು ಇಲ್ಲಿ ಪ್ರಭಾವವನ್ನ ಬೀರಿದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಅಲ್ಲಿ ಆಗಿನ ಕಾಲದಲ್ಲಿ ಕ್ರೈಸ್ತ ಮಿಷನರಿಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೋ. ಹಾಗೆ ನಿಮ್ಗೆ ಇಲ್ಲಿ ಅನೇಕ ಪ್ರಶ್ನೆಯನ್ನ ಕೇಳ್ಬೋದು. ಕೆಲವೊಂದು ಬಹುಮುಖ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆಯನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಕ್ರೈಸ್ತ ಪಾದ್ರಿಗಳು ಇಂಗ್ಲಿಷ್ ಶಿಕ್ಷಣಕ್ಕೆ ಕೊಟ್ಟ ಆದ್ಯತೆಯನ್ನ ಕುರಿತು ಬರೆಯಿರಿ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೆ ಕುವೆಂಪು ಮತ್ತು ಇತರೆ ಮಕ್ಕಳ ಮೇಲೆ ಮೋಸಸ್ ಮೇಸ್ಟರ ವ್ಯಕ್ತಿತ್ವ ಬೀರಿದಂತಹ ಪ್ರಭಾವವನ್ನ ವಿವರಿಸಿ. ಮೋಸಸ್ ಮೇಸ್ಟರ ಒಂದು ಪ್ರಭಾವ ಹೇಗೆ ಆ ಮಕ್ಕಳ ಮೇಲೆ ಬೀರ್ತು ಅಂತಕ್ಕಂಥದ್ದು, ಹೇಗೆ ಆ ಮೋಸಸ್ ಮಾಸ್ಟರು ಎಲ್ಲೊಂದ್ ಕಡೆ ಆ ಮಕ್ಕಳಿಗೆ ಸ್ಫೂರ್ತಿದಾಯಕರಾಗಿದ್ರು ಅನ್ನೋ ವಿಚಾರದ ಬಗ್ಗೆ ನಿಮ್ಗೆ ಕೇಳ್ಬೋದು ಪ್ರಶ್ನೆಗಳನ್ನ. ನೋಡಿ, ಈಗ ಅವ್ರು ಹಾಗೆ ಹೋಗುವುದಕ್ಕೆ ಪ್ರಚೋದನೆಯನ್ನ, ಯಾಕೆಂತಂದ್ರೆ ವಾಟಿಗಾರರ ಮನೆತನ ಇರ್ಬೋದು, ದೇವಾಂಗಿಯ ಮನೆತನದವರು ಇರ್ಬೋದು, ಇವರೆಲ್ಲರೂ ಕೂಡ ದೂರದ ಮೈಸೂರಿಗೆ ಹೋಗಿ ಶಿಕ್ಷಣವನ್ನ ಪಡ್ಕೊಂಡ್ ಬರ್ತಾ ಇದ್ರು ಅಂತಂದ್ರೆ ಅದಕ್ಕೆ ಕಾರಣ, ಅದಕ್ಕೆ ಪ್ರಚೋದನೆಯನ್ನು ನೀಡಿದಂತವ್ರು ಯಾರಪ್ಪ ಅಂದ್ರೆ ಬ್ರಿಟಿಷರು, ಅದ್ರ ಜೊತೆಗೆ ಕ್ರೈಸ್ತ ಮಿಷನರಿಗಳು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಆ ಕುವೆಂಪುರವರ ಮನೆಯ ಉಪ್ಪರಿಗೆಯ ಐಗಳ ಶಾಲೆ ಕಲಿಸಲು ಬರುತ್ತಿದ್ದವರು ಒಂದ್ ಕಡೆ ಕನ್ನಡ ಜಿಲ್ಲೆಯವರೇ ಆಗಿದ್ರು. ಅವರು ತಕ್ಕ ಮಟ್ಟಿಗೆ ಇವರು ವಿದ್ಯಾಭ್ಯಾಸವನ್ನ ಇಲ್ಲಿ ಕಲಿಸ್ಕೊಡ್ತಾ ಇದ್ರು. ಕನ್ನಡ ಅಕ್ಷರವನ್ನ ಕಲಿಸ್ತಕ್ಕಂಥದ್ದಿರ್ಬೋದು, ಕನ್ನಡದಲ್ಲಿ ತುಸು ಬರಿತಕ್ಕಂತಹದನ್ನ ಇಲ್ಲಿ ಓದೋದನ್ನ ಹೇಳ್ಕೊಟ್ರೆ ಅಷ್ಟೇ ಮುಗಿತಾ ಇತ್ತು. ಯಾಕೆಂದ್ರೆ ಅವ್ರಿಗಷ್ಟು ಇಂಗ್ಲಿಶಿನ ಬಗ್ಗೆ ಜ್ಞಾನ ಇರ್ತಿರ್ಲಿಲ್ಲ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಮನೆಯ ಉಪ್ಪರಿಗೆಯ ಮೇಲೆ ನಡೀತಾ ಇರ್ತಕ್ಕಂಥ ಶಿಕ್ಷಣ ಇತ್ತಲ್ಲ, ಅಲ್ಲಿ ಐಗಳು ಅಲ್ಲಿ ಹೇಳ್ಕೊಡ್ತಾ ಇದ್ರು ಅಂತಕ್ಕಂಥದ್ದು. ಅದಾದ್ಮೇಲೆ ಇಂಗ್ಲಿಶಿನವರ ಆಳ್ವಿಕೆಯಲ್ಲಿ ಇಂಗ್ಲಿಷ್ ಕಲಿಯದಿದ್ದರೆ ಆದೀತೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾವಿಲ್ಲಿ ಗಮನಿಸಬಹುದು. ಇಂಗ್ಲಿಷ್ ಅವರ ಆಳ್ವಿಕೆಯಲ್ಲಿ ಇಂಗ್ಲಿಷನ್ನ ಕಲಿದೇ ಇದ್ರೆ ಆಗುತ್ತಾ? ಅದಕ್ಕೆ ಇಂಗ್ಲಿಷ್ ಹೇಳಿಕೊಡುವವರು ಇಲ್ಲಿ ಏನಂದ್ರೆ ಆಗಿನ ಕಾಲದಲ್ಲಿ ಇಂಗ್ಲಿಷ್ ಹೇಳ್ಕೊಡ್ತಕ್ಕಂಥವ್ರು ಸಿಗದೇ ಒಂದ್ ರೀತಿಯಲ್ಲಿ ಪುಣ್ಯ. ಯಾಕೆಂದ್ರೆ ಇಂಗ್ಲಿಷ್ ಭಾಷೆ ಆಗಿನ ಕಾಲಘಟ್ಟಕ್ಕೆ ಒಂದ್ ರೀತಿಯಲ್ಲಿ ರಾಜರ ಭಾಷೆಯಾಗಿತ್ತು ಅಥವಾ ದೊರೆಗಳ ಭಾಷೆಯಾಗಿತ್ತು ಇಂಗ್ಲಿಷ್ ಅಂತ ಇಲ್ಲಿ ಕುವೆಂಪುರವರೇ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಆ ಹಳ್ಳಿಗರು ಇನ್ನೆಷ್ಟು ವರ್ಷ ಇಲ್ಲಿ ಕಾಯಬೇಕಿತ್ತು ಇಂಗ್ಲಿಷ್ ಕಲಿಯಲು. ಯಾಕೆಂತಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಕ್ರೈಸ್ತರು ಬರದೆ ಹೋಗಿದ್ರೆ ಈ ಮಲೆನಾಡಿನ ಹಳ್ಳಿಗಳು, ಈ ಕೊಂಪೆಯ ಹಳ್ಳಿಗಳು ಯಾವಾಗ ಇನ್ನು ಇಂಗ್ಲಿಷ್ ಕಲಿಯೋದಕ್ಕೂ ಇನ್ನು ಎಷ್ಟು ದಿವಸಗಳು ಕಾಯ್ಬೇಕಾಗಿತ್ತೋ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಕ್ರೈಸ್ತ ಧರ್ಮೀಯರು ಅಥವಾ ಕ್ರೈಸ್ತ ಮಿಷನರಿಗಳು ಮತ ಪ್ರಚಾರಕ್ಕೋ ಅಥವಾ ಮತಾಂತರದ ಉದ್ದೇಶವನ್ನ ಪ್ರಧಾನವಾಗಿ ಇಟ್ಕೊಂಡು ಬಂದಂತಹ ಈ ಕ್ರೈಸ್ತ ಮಿಷನರಿಗಳು ಬ್ರಿಟಿಷ್ ಸಾಮ್ರಾಜ್ಯ ಮತ್ತು ಕ್ರೈಸ್ತ ಧರ್ಮದ ಮುಂಚೂಣಿಯ ಈ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ದಳಗಳಾಗಿದ್ದಂತಹ ಸಹ್ಯಾದ್ರಿಯ ಕಾಡುಗಳಿಗೂ ಕಾಲಿಟ್ರು. ನೋಡಿ, ಈ ಮಲೆನಾಡಿನ ಕಾಡುಗಳಿಗೂ ಕೂಡ ಅವ್ರು ಕಾಲಿಡ್ತಾರೆ. ಆ ಮಲೆನಾಡಿನ ಕಾಡುಗಳಲ್ಲಿ, ಆ ಮಲೆನಾಡಿನ ಹಳ್ಳಿಗಳಲ್ಲಿ ಅವರು ಸ್ಕೂಲನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಆಸ್ಪತ್ರೆಗಳನ್ನ ತೆರೀತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆ ನಂತರ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ
ನಿಧಾನಕ್ಕೆ ಆ ಬೈಬಲ್ ಅನ್ನ ಕನ್ನಡದಕ್ಕೆ ಪರಿವರ್ತನೆ, ಕನ್ನಡ ಭಾಷೆಗೆ ಪರಿವರ್ತನೆ ಮಾಡಿ ಕನ್ನಡಕ್ಕೆ ಅನುವಾದವಾಗಿರ್ತಕ್ಕಂತಹ ಬೈಬಲ್ ಅನ್ನ, ಉದಾಹರಣೆಗೆ ಇಲ್ಲಿ ಮ್ಯಾಥ್ಯೂ ಬಗ್ಗೆ ಆಗಿರ್ಬೋದು, ಮಾರ್ಕನ ಬಗ್ಗೆ ಆಗಿರ್ಬೋದು, ಹಾಗೇನೆ ಜಾನ್ ಅನ್ನೋ ಬಗ್ಗೆ ಆಗಿರ್ಬೋದು, ಹೀಗೆ ಇಲ್ಲಿ ಕ್ರಿಸ್ತನ ಶಿಷ್ಯ ಸಂತರ ಸುವಾರ್ತೆಗಳನ್ನ ಓದಲು ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ, ಅಲ್ಲಿರ್ತಕ್ಕಂತಹ ಹಳ್ಳಿಗರಿಗೆ ಹಂಚ್ತಾ ಇದ್ರು. ಯಾಕೆಂದ್ರೆ ಓದಿ ತಿಳ್ಕೊಳ್ಳಿ ಅಂತ. ಯಾಕೆಂದ್ರೆ ಮಕ್ಕಳಿಗೆ ಕನ್ನಡದಲ್ಲಿ ಆ ಆ ಎಲ್ಲೋ ಒಂದ್ ಕಡೆ ಕ್ರೈಸ್ತ ಧರ್ಮದ ಸಂತರ ಅಥವಾ ಶಿಷ್ಯರ ಅವರ ವಿಚಾರಧಾರೆಗಳನ್ನ ಇವರು ತಿಳಿಸ್ತಾ ಇದ್ರು. ಹಾಗೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ, ಹಿಂದೂಗಳಾಗಿ ಇದ್ದು ಬ್ರಾಹ್ಮಣರಿಂದ ಶೂದ್ರರೆಂದು ತಿರಸ್ಕೃತರಾಗಿ ಮೌಢ್ಯ ಅಜ್ಞಾನಗಳ ಅಂಧಕಾರದಲ್ಲಿದ್ದವರಿಗೆ ಎಲ್ಲೋ ಒಂದ್ ಕಡೆ ಈ ಕ್ರೈಸ್ತರು ಬೆಳಕಾಗಿ ಬಂದ್ರು. ಎಲ್ಲೋ ಒಂದ್ ಕಡೆ ಈ ಕ್ರೈಸ್ತರು ಹೇಳ್ತಾರೆ, ಯಾಕೆ ಬ್ರಾಹ್ಮಣರ ದಾಸ್ಯದಲ್ಲಿದ್ದೀರಾ, ಯಾಕೆ ಅವರ ಗುಲಾಮರಾಗಿದ್ದೀರಾ, ಬನ್ನಿ ನಾವು ನಿಮಗೆ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳಿ ಅವರು ಶೂದ್ರ ಮಕ್ಕಳಿಗೆ ನವೀನ ವಿದ್ಯಾಭ್ಯಾಸವನ್ನ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಎಲ್ಲೋ ಒಂದ್ ಕಡೆ ಶೂದ್ರ ಮಕ್ಕಳನ್ನ ಅವರು ಎಲ್ಲೋ ಒಂದ್ ಕಡೆ ಮೈಸೂರು, ಬೆಂಗಳೂರಿಗೆ ಕ್ರೈಸ್ತ ಇಲ್ಲಿ ಎಲ್ಲೋ ಒಂದ್ ಕಡೆ ವಿದ್ಯಾಸಂಸ್ಥೆಗಳಿಗೆ ಕರೆದೊಯ್ತಾರೆ. ಅವ್ರಿಗೆ ಉಚಿತ ಬಟ್ಟೆ, ಉಚಿತ ವಸತಿ, ಉಚಿತ ವಿದ್ಯಾಭ್ಯಾಸವನ್ನ ಕಲಿಸೋದಕ್ಕೆ ಮುಂದಾಗ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಅವರಿಗೆ ತಂದೆ ತಾಯಿಗಳಿಗೆ ಒಂದ್ ರೀತಿಯಲ್ಲಿ ಬಂಧುಗಳ ರೀತಿಯಲ್ಲಿ ಕೃತಜ್ಞತೆಯನ್ನ ತಂದೆ ತಾಯಿಗಳು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರುವಂತಕ್ಕಂಥ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ, ಇವ್ರು ಎಂತಹ ಪುಣ್ಯಾತ್ಮರಪ್ಪ ಅಂತ. ಹಾಗೇನೆ ಎಲ್ಲಾ ಕಡೆಯಲ್ಲಿಯೂ ಸ್ನೇಹ ಸೌಹಾರ್ದತೆಯ ಇಲ್ಲಿ ಸಂಪರ್ಕವು ಪರಿಣಾಮವೇ ಕ್ರೈಸ್ತ ಪಾದ್ರಿಗಳು ನಮ್ಮ ಮನೆ ಕುಪ್ಪಳ್ಳಿಯ, ಅಂದ್ರೆ ಕುವೆಂಪುರವರ ಮನೆಯ ಇಲ್ಲಿ ಉಪ್ಪರಿಗೆಯ ಇಲ್ಲಿ ವಿದ್ಯಾಸಂಸ್ಥೆಗೂ ಕೂಡ ಒಬ್ಬ ಇಲ್ಲಿ ಇಂಗ್ಲಿಷ್ ಬಲ್ಲಂತಹ ಶಿಕ್ಷಕನನ್ನ, ಕ್ರೈಸ್ತ ತರುಣನನ್ನ ಇವರಿಗೆ ಕುವೆಂಪುರವರಿಗೆ ಮೇಷ್ಟ್ರನ್ನಾಗಿ ಕಳಿಸ್ತಾರೆ. ಅವ್ರ ಹೆಸರೇನೆ ಮೋಸಸ್ ಅಂತಕ್ಕಂಥದ್ದು. ಈ ಮೋಸಸ್ ಅನ್ನುವಂತಹ ಕ್ರೈಸ್ತ ತರುಣ ಅಥವಾ ಯುವಕ ಎಲ್ಲೋ ಒಂದ್ ಕಡೆ ಇಡೀ ಆ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣವನ್ನ ನೀಡೋದಕ್ಕೆ ಮುಂದಾಗ್ತಾನೆ. ಹಾಗೆ ಅದ್ರ ಜೊತೆಗೆ ತಮ್ಮ ಧರ್ಮವನ್ನ ಇರ್ತಕ್ಕಂಥ ಧರ್ಮದ ಪ್ರಚಾರಕ್ಕೂ ಕೂಡ ಮುಂದಾಗ್ತಾನೆ ಅಂತಕ್ಕಂಥದ್ದು. ಅದರಿಂದ ಎಲ್ಲೋ ಒಂದ್ ಕಡೆ ಈ ಐಗಳಿಗೆ ಸಂಪೂರ್ಣವಾಗಿ ಐಗಳು ಅನ್ನುವಂತಹ ನಾಮ ಹೋಗಿ ಅವರಿಗೆ ಮೇಷ್ಟ್ರು ಅನ್ನುವಂತಹ ಒಂದು ಬಿರುದು ಪಟ್ಟಕ್ಕಿರ್ತದೆ ಅಂತಕ್ಕಂಥದ್ದನ್ನ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಪಾಶ್ಚಾತ್ಯ ಪ್ರಭಾವದಿಂದ ನೋಡಿ ಆಧುನಿಕ ಪ್ರಪಂಚಕ್ಕೆ ಇಲ್ಲಿ ನಿಧಾನಕ್ಕೆ ಕಾಲಿಡ್ತಾ ಇದೀವಿ ಅಂತಕ್ಕಂಥದ್ದು. ಈ ಬ್ರಿಟಿಷರ ಏನ್ ಈ ಒಂದು ಪ್ರಭಾವ ಇತ್ತು, ಇವರ ಪ್ರಭಾವದಿಂದ ಆಧುನಿಕತೆಯನ್ನ ಕಂಡುಕೊಳ್ತು ಮಲೆನಾಡು ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತಾರೆ. ಕುವೆಂಪುರವರನ್ನು ಕ್ರೈಸ್ತ ಮೇಷ್ಟರುಗಳ ವೇಷಭೂಷಣಗಳು ಆಕರ್ಷಿಸಿದ್ದು ಹೇಗೆ ತಿಳಿಸಿ ಅಂತ. ಯಾಕೆ ಅಲ್ಲಿರ್ತಕ್ಕಂಥ ಮಕ್ಕಳನ್ನ ಕ್ರೈಸ್ತ ಮೇಷ್ಟ್ರುಗಳು ಬರ್ತಾ ಇದ್ರಲ್ಲ, ಅವರ ವೇಷಭೂಷಣಗಳು ಆಕರ್ಷಣೆ ಮಾಡ್ತವೆ. ಯಾಕೆಂತಂದ್ರೆ ಅಲ್ಲಿ ಮಕ್ಕಳೆಲ್ಲರೂ ಕೂಡ ಅವರ ವ್ಯಕ್ತಿತ್ವಕ್ಕೆ, ಅವರ ಪ್ರಭಾವಕ್ಕೆ ಬಹು ಸುಲಭವಾಗಿ ಒಳಗಾಗ್ತಕ್ಕಂಥದ್ದು. ಅವರ ಪರ್ಸನಾಲಿಟಿ ಇರ್ಬೋದು, ಅವರ ಆಟಿಟ್ಯೂಡ್ ಇರ್ಬೋದು, ಅವರ ಗುಣಗಳಿರ್ಬೋದು, ಅವರ ವೇಷಭೂಷಣಗಳು ಎಲ್ಲವೂ ಹಳ್ಳಿಗರ ರೀತಿಗಿಂತ ಪ್ರತ್ಯೇಕವಾಗಿದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಆ ರೀತಿಯಾದಂತಹ ವೇಷಭೂಷಣಗಳನ್ನ ಇವ್ರು ಎಂದೂ ಕೂಡ ಕಂಡಿರಲಿಲ್ಲ ಅಂತಕ್ಕಂಥದ್ದು. ಹಾಗೇನೆ ಪಟ್ಟಣದ ನಾಗರಿಕತೆಯ ಶೋಭೆಯಿಂದ ನಮ್ಮ ಎಲ್ಲ ಒಂದ್ ಕಡೆ ಅಲ್ಲಿ ಆ ಪಟ್ಟಣದ ನಾಗರಿಕತೆ ಈ ಮಕ್ಕಳನ್ನ ಆಕರ್ಷಣೀಯ ಮಾಡ್ತು. ಅಥವಾ ಕ್ರೈಸ್ತ ತರುಣನಾಗಿರ್ತಕ್ಕಂತಹ ಮೋಸಸ್ನ ವೇಷಭೂಷಣಗಳು ಈ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಆಕರ್ಷಣೆಗೆ ಒಳಪಡಿಸ್ತು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಬೆಳ್ಳಗಿನ ಬಟ್ಟೆಯನ್ನ ತೊಟ್ಟಿರ್ತಕ್ಕಂಥದ್ದಿರ್ಬೋದು. ಬೆಳ್ಳಗಿರುವಂತಹ ಬಟ್ಟೆಯನ್ನ ತೊಟ್ಟು ನಾವು ಸಾಮಾನ್ಯವಾಗಿ ಆ ತರದ ಬಿಳಿ ಬಟ್ಟೆಗಳನ್ನ ನೋಡೇ ಇರಲಿಲ್ಲ ಅಂತಕ್ಕಂಥದ್ದಾಗಿರ್ಬೋದು. ಇಲ್ಲ ಒಂದ್ ಕಡೆ ಕುವೆಂಪುರವರ ತಂದೆ ಇರ್ಬೋದು, ಅವರ ಚಿಕ್ಕಪ್ಪ ಇರ್ಬೋದು, ಇಲ್ಲ ಅವರು ಶಿವಮೊಗ್ಗಗೋ ಅಥವಾ ಕುಪ್ಪಳ್ಳಿಗೋ
ಇಲ್ಲ ಸರಿ ಇಲ್ಲಿ ತೀರ್ಥಹಳ್ಳಿಗೋ ಯಾವಾಗ್ಲೋ ಒಂದ್ಸರಿ ಹೋದಂತಹ ಸಂದರ್ಭದಲ್ಲಿ ಆ ಮಾರ್ವಾಡಿ ಅಂಗಡಿಯಲ್ಲಿ ಆ ಬಿಳಿ ಪಂಚೆಗಳನ್ನ ಬಟ್ಟೆಗಳನ್ನ ತಂದಿರ್ತಕ್ಕಂಥದ್ದು, ಅವು ಸ್ವಲ್ಪ ದಿನ ಆದ್ಮೇಲೆ ಅವು ಶೇಡ್ ಆಗಿರ್ತಕ್ಕಂಥದ್ದು ಇವೆಲ್ಲ ನೋಡ್ಬೋದು. ಯಾಕೆಂದ್ರೆ ಇವರು ಇವ್ರು ಬಂದಂತ ಸಂದರ್ಭದಲ್ಲಿ ಇಲ್ಲಿ ಸಾಬೂನು ಅಂದ್ರೆ ಸೋಪನ್ನ ಹಾಕಿ ಬಟ್ಟೆ ಒಗೆಯುವಂತಹದ್ದು ಬಂತು. ಆದ್ರೆ ಕುವೆಂಪುರವರ ಮನೆಗಳಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲ ಒಂದ್ ಕಡೆ ಸೀಗೆಕಾಯಿ ಅಥವಾ ಅಂಟುವಾಳದ ಕಾಯಿಯಿಂದ ಬಟ್ಟೆಯನ್ನ ಒಗಿತಾ ಇದ್ರು ಅಂತಕ್ಕಂಥದ್ದು. ಅಲ್ಲಿ ಸೋಪು ಅನ್ನುವಂತಹ ಒಂದು ಪರಿಕಲ್ಪನೆ ಇರ್ಲೇ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹೇಗೆ ಅವರು ಇಲ್ಲಿ ಆ ವೇಷಭೂಷಣಗಳಿಗೆ ಒಳಗಾದ್ರು ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಅವ್ರು ಹಾಕ್ತಾ ಇರ್ತಕ್ಕಂತಹ ಶರ್ಟ್ಗಳಾಗಿರ್ಬೋದು, ಹಾಗೇನೆ ಅವರು ಆ ವೈಟ್ ಶರ್ಟಿನ ಮೇಲೆ ಕರಿಯ ಅಥವಾ ಗೀರಿನ ಇನ್ಯಾವುದೋ ಕಣ್ಸೆಳೆಯುವಂತಹ ಕೋಟನ್ನ ಹಾಕೊಳ್ತಾ ಇದ್ರು. ಅದು ಈ ಮಕ್ಕಳಿಗೆ ಆಕರ್ಷಣೀಯವಾಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗೇನೆ ಎಣ್ಣೆ ಹಾಕಿ ಬಾಚಿದಂತಹ ಬೈತಲೆ ತೆಗೆದರೆ ಮುಂದಲೆ ಚೌರ ಮಾಡಿಸಿಕೊಂಡು ಹಿಂದಲೆ ಜುಟ್ಟು ಬಿಟ್ಟಿದ್ದ ನಮ್ಮ ತಲೆಗಳಿಗೆ ನಾಚಿ ಎಲ್ಲ ಒಂದ್ ಕಡೆ ಮೂಲೆ ಸೇರ್ತಿದ್ದೋ. ಇವ್ರು ಏನ್ ಮಾಡ್ತಾ ಇರಪ್ಪ ಅಂದ್ರೆ ಒಂದ್ ಕಡೆ ಎಣ್ಣೆ ಹಾಕಿರ್ತಕ್ಕಂತಹ ಬೈತಲೆ ತೆಗೆದಿರ್ತಕ್ಕಂತಹ ಇಲ್ಲಿ ಮುಂದಲೆನ ಚೌರ ಮಾಡ್ಕೊಂಡಿರ್ತಕ್ಕಂತಹ ನಮ್ಮ ತಲೆಗಳು ಅವರ ಜುಟ್ಟುಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾಚ್ತಾ ಇದ್ದೋ. ಯಾಕೆಂದ್ರೆ ಅವರು ಕ್ರಾಪ್ ಅನ್ನ ನೋಡಿ ಎಲ್ಲೋ ಒಂದ್ ಕಡೆ ಕರುಪ್ತಾ ಇದ್ರು. ಅವ್ರಿಗೆ ಅಯ್ಯೋ ನೋಡು ಅವ್ರು ಎಷ್ಟು ಚೆನ್ನಾಗಿ ತಲೆ ಬಾಚ್ಕೊಂಡ್ ಬಂದಿದ್ದಾರೆ, ನಮ್ಗೆ ಆ ಒಂದು ಯೋಗ ಇಲ್ವಲ್ಲ ಅಂತ ಅನ್ಕೊಳ್ತಾ ಇದ್ರು. ಯಾಕೆಂದ್ರೆ ಇವರು ಯಾವುದೇ ತಲೆಗಳನ್ನ ಬಾಚ್ಬೇಕಾದ್ರೂ ಅವ್ರ ರೀತಿಯಲ್ಲಿ ಇರ್ಬೇಕಂತ ಅಂದ್ರೆ ಒಂದ್ ರೀತಿಯಲ್ಲಿ ಇಲ್ಲಿ ಕಟ್ಟುನಿಟ್ಟಿತ್ತು. ಯಾಕೆಂದ್ರೆ ಪ್ರತಿಯೊಂದು ವಿಚಾರವೂ ಕೂಡ ಮನೆಯ ದೊಡ್ಡವರ ಒಂದು ಹಿಡಿತದಲ್ಲಿತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇವ್ರ ಪ್ರಕಾರ ಇವರ ಮನೆಗಳ ಪ್ರಕಾರ ತಲೆಯನ್ನ ಬೋಳಿಸಿದ್ರೆ ಅದೆಲ್ಲೋ ಒಂದ್ ಕಡೆ ಶ್ರೇಯಸ್ಸಲ್ಲ ಅಂತಕ್ಕಂಥದ್ದು. ಇಲ್ಲಿ ಒಂದ್ ಕಡೆ ಹಿಂದೂಗಳಿಗೆ ಇಲ್ಲ ಒಂದ್ ಕಡೆ ಮುಡಿಯೇ ಸ್ವರ್ಗಕ್ಕೊಯ್ಯುವ ಹೇಣಿ ಅನ್ನುವಂತಹ ಒಂದು ಧರ್ಮದ ಬಗ್ಗೆ ಧ್ವಜದ ಬಗ್ಗೆ ಕೂಡ ಅಂದ್ರೆ ಅದೊಂದು ಧರ್ಮ, ಹಿಂದೂಗಳು ಯಾರು ಕೂಡ ತಲೆ ಬೋಳಿಸಬಾರ್ದು ಅನ್ನುವಂತಹ ಒಂದು ಪದ್ಧತಿ ಒಂದು ವಿಚಾರ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ದು. ಇದೆಲ್ಲದರ ನಡುವೆ ಇಲ್ಲಿ ಕೆಲವೊಂದು ನಾವು ಅವರ ಕುಟುಂಬದಲ್ಲಿ ಕುವೆಂಪುರವರು ಇನ್ನೊಂದ್ ಕಡೆ ಹೇಳ್ತಾರೆ, ಯಾವಾಗ್ಲೂ ಕೂಡ ನಮ್ಮ ಅನ್ನುವಂತಹ ಒಂದು ಬಹುವಚನವನ್ನ ಬಿಟ್ರೆ ನಾನು ಅನ್ನುವಂತಹ ಇದ್ದಾರೆ. ಯಾಕೆಂದ್ರೆ ಅವರು ಒಟ್ಟು ಕುಟುಂಬದಲ್ಲಿ ಅಂದ್ರೆ ಒಂದು ಅವಿಭಕ್ತ ಕುಟುಂಬದಲ್ಲಿ ವಾಸ ಮಾಡಿರ್ತಕ್ಕಂಥವ್ರು, ಅವಿಭಕ್ತ ಕುಟುಂಬದಲ್ಲಿ ಜೀವಿಸಿರ್ತಕ್ಕಂತಹ ಒಬ್ಬ ಮಹಾನ್ ಚೇತನ. ಅವ್ರಿಗೆ ನನ್ನ ಮನೆ ನನ್ನ ಕಾರು ಅನ್ನುವಂತಹ ವಿಚಾರ ಬರ್ತಾ ಇಲ್ಲ, ಇದು ನಮ್ಮದು ಅನ್ನುವಂತಹ ವಿಚಾರ ಅವರಿಗೆ ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ತರದ ಮಕ್ಕಳಿಗೆ ಇವ್ರೇನಪ್ಪಾ ಅಂತಂದ್ರೆ ಈ ಧೂಳಿನಲ್ಲಿ ಆಡುವಂತಹ 7-8 ವರ್ಷದ ಈ ಮಕ್ಕಳಿಗೆ ಯಾರು ಆಗ ಎಲ್ಲ ಒಂದ್ ಕಡೆ ಈ ದೇವರ ಬಗ್ಗೆ ಯಾರು ಆ ವಿಚಾರಗಳನ್ನ ಹೇಳ್ತಾರೆ, ಮತ್ತೆ ಆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ದೇವರದ ವಿಚಾರಗಳನ್ನ ಹೇಳಿದ್ರೆ ಯಾರಿಗೂ ಕೂಡ ಅರ್ಥನೂ ಕೂಡ ಆಗ್ತಾ ಇರಲ್ಲ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಒಂದ್ ಕಡೆ ಇವರು ಯಾವ ರೀತಿ ದೇವರ ಆರಾಧನೆಯನ್ನ ಮಾಡ್ತಾ ಇದ್ರು, ಆನಂತರ ಅಲ್ಲಿ ಬಂದಂತಹ ಮೋಸಸ್ ಯಾವ ರೀತಿ ಈ ದೈವ ಆರಾಧನೆಯನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ಮುಂದಿನ ಭಾಗದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.